hello, namaste, my dear friends. Welcome back to my channel, My Artistic Journey. ನಾನು ನಿಮ್ಮ ಕೋಮಲ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಯಾವುದ್ರ ಬಗ್ಗೆ ಡ್ರಾಯಿಂಗ್ ಹೇಳ್ಕೊಡ್ತಿದ್ದೀನಿ ಗೊತ್ತಾ? ನ್ಯೂಮರಿಕಲ್ ನಂಬರ್ 1. ಎಸ್, ಈ ನಂಬರ್ನ ಬಳಸ್ಕೊಂಡು ಹೇಗೆ ಅದನ್ನು ಡ್ರಾಯಿಂಗ್ ಆಗಿ ಕನ್ವರ್ಟ್ ಮಾಡೋದು ಅಂತ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ತಿಳ್ಕೊಳ್ಳೋಣ. ಹಾಗೆಯೇ ಈ ನಂಬರ್ 1ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಹಾಗಿದ್ರೆ ಡ್ರಾಯಿಂಗ್ನ ಸ್ಟಾರ್ಟ್ ಮಾಡೋಣವಾ? ಓಕೆ, ನಾನು ಸ್ಕೇಲ್ನ ಬಳಸಿ ಮಾಡ್ತಿದ್ದೀನಿ, ಯಾಕೆಂದರೆ ಅದು ನೀಟಾಗಿ ಬರುತ್ತೆ ಅಂತ. ಫಸ್ಟು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕ್ರಾಸ್ ಆಗಿ ಇಲ್ಲಿವರೆಗೂ ಇನ್ನೊಂದು ಲೈನ್ನ ಡ್ರಾ ಮಾಡಿ. ಈಗ ನಾವು 1ನ ಬರೆದಾಯಿತು. ಇದನ್ನು ಹೇಗೆ ಸಿಂಪಲ್ ಆಗಿ ಕ್ಯಾಂಡಲ್ ಆಗಿ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಇದರ ಮಧ್ಯ ಪಾಯಿಂಟ್ನ ಫೋಕಸ್ ಮಾಡಿ ಇಲ್ಲಿಂದ ಒಂದು ಸಣ್ಣದಾದ ಲೈನ್ ಡ್ರಾ ಮಾಡಿ. ಇಲ್ಲಿ ಈ ರೀತಿ ಡ್ರಾ ಮಾಡಿ. ಅದೇ ಶೇಪ್ನಲ್ಲಿ ಇದು ಚಿಕ್ಕದಾಗಿ ಡ್ರಾಪ್ಸ್ನ ಶೇಪ್ ಕೊಡಿ. ಈ ರೀತಿ ಡ್ರಾ ಮಾಡಿ. ನೋಡಿ ಫ್ರೆಂಡ್ಸ್, ನಂಬರ್ 1ನ ಎಷ್ಟು ಸಿಂಪಲ್ಲಾಗಿ ನಾವು ಕ್ಯಾಂಡಲ್ ರೂಪಕ್ಕೆ ಚೇಂಜ್ ಮಾಡಿದ್ವಿ ಅಂತ. ಸೊ ಇದಕ್ಕೆ ಸ್ವಲ್ಪ ಕಲರಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಾನು ಇದಕ್ಕೆ ಗ್ರೀನ್ ಶೇಡ್ನ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಬೇಸಿಗೆ ನಾನು ಗ್ರೀನ್ನ ಹಾಕ್ಕೊಂಡಿದ್ದೀನಿ. ಸೊ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಲ್ಲ, ಅಲ್ಲಿ ಯೆಲ್ಲೋನ ಫಿಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಅರ್ಧ ಮಾತ್ರ ಯೆಲ್ಲೋನ ಫಿಲ್ ಮಾಡ್ತೀನಿ. ಇನ್ನರ್ಧ ರೆಡ್ ಶೇಡ್ನ ಕೊಡ್ತೀನಿ. ಈಗ ನಾನು ನಿನ್ನೆ ಹೇಳಿದ ವಿಡಿಯೋದಲ್ಲಿ ಡ್ರಾಯಿಂಗ್ ಎಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಹೈಲೈಟ್ ಮಾಡಿ ಬ್ಲ್ಯಾಕಲ್ಲಿ ಅಂತ ಹೇಳಿದೆ. ಈಗ ನಾನು ಹೈಲೈಟರ್ನೇ ಬಳಸಿ ಹೈಲೈಟಿಂಗ್ ಮಾಡಿದೆ. ಇದರಿಂದ ಡ್ರಾಯಿಂಗ್ ಲುಕ್ಕೇ ಚೇಂಜ್ ಆಗುತ್ತೆ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಇಷ್ಟೆ ನೋಡಿ ಎಷ್ಟು ಸಿಂಪಲ್ಲಾಗಿ ಒನ್ನನ್ನು ಕ್ಯಾಂಡಲ್ ಆಗಿ ಬದಲು ಮಾಡಿದ್ವಿ ಅಂತ. ಫ್ರೆಂಡ್ಸ್, ನಾನು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ಈ ನಂಬರ್ಗೆ ಸಂಬಂಧಪಟ್ಟಂತೆ ನಾನು ಕೆಲವೊಂದಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ಅಂತ. ಅದೇನು ಅಂತ ತಿಳ್ಕೊಳ್ಳಲ್ವಾ? ಫಸ್ಟು ಈ ನಂಬರ್ನ ನಾವು ಎಲ್ಲೆಲ್ಲಿ ಕಾಣ್ತೀವಿ ಹೇಳಿ? ಮನೆ ನಂಬರ್ಗಳ ಮೇಲೆ, ಬಿಲ್ಡಿಂಗ್ಸ್ ನಂಬರ್ಗಳ ಮೇಲೆ, ಇನ್ನೂ ಅದೆಷ್ಟೋ ಬೇರೆ ಭಾಷೆಗಳ ಫಿಲಿಮ್ಗಳ ಹೆಸರಲ್ಲೂ 1 ನಂಬರ್ನ ನೋಡಬಹುದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ನಂಬರ್ 1, ಕೂಲಿ ನಂಬರ್ 1, ಈ ಥರ. ಇನ್ನು ಈ ನಂಬರ್ 1 ಎಜುಕೇಷನ್ ಕಂಟೆಂಟ್ನಲ್ಲಿ ನೋಡೋದಾದರೆ ಟಾಪ್ ರ್ಯಾಂಕ್ ಅಥವಾ ಫಸ್ಟ್ ಪೊಸಿಷನ್ನ ತೋರಿಸುತ್ತೆ. ಇನ್ನು ನ್ಯೂಮರಾಲಜಿ ಅಂದರೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ 1 ನಂಬರ್ನ ಹವಾನೇ ಬೇರೆ. ಹೇಗೆ ಅಂತೀರಾ? ಈ ಸಂಖ್ಯೆಯಲ್ಲಿ ಹುಟ್ಟಿದವರು ತುಂಬ ಇಂಡಿಪೆಂಡೆಂಟ್ ಆಗಿರ್ತಾರಂತೆ, ತುಂಬ ಕಾಂಪಿಟೇಟಿವ್, ಡಿಟರ್ಮೈನ್ಡ್ ಆಗಿರ್ತಾರಂತೆ. ಇವರಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ಜಾಸ್ತಿನೇ ಇರುತ್ತಂತೆ. ಈ ಕ್ವಾಲಿಟೀಸ್ 1 and 10 ಇವೆರಡೂ ಡೇಟ್ ಆಫ್ ಬರ್ತ್ನಲ್ಲಿ ಯಾರು ಹುಟ್ಟಿರ್ತಾರೋ ಅವರೆಲ್ಲರಿಗೂ ಅನ್ವಯಿಸುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಸಿ ಯು, ಬಾಯ್.